ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಬರಿಗಾಲಿನಲ್ಲಿ ನದಿ ಸ್ನಾನ ಮಾಡುವುದರ ಉದ್ದೇಶವೇನು, ಅದರ ಮಹತ್ವವೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಿಂದೂ ಧರ್ಮದಲ್ಲಿ ನದಿ ಸ್ನಾನಕ್ಕೆ ಹೆಚ್ಚಿನ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ನದಿಗಳನ್ನು ತಾಯಿ ಗಂಗಾ, ಯಮುನಾ, ಸರಸ್ವತಿ ಇತ್ಯಾದಿ ದೇವತೆಗಳ ರೂಪದಲ್ಲಿ ಪೂಜಿಸಲಾಗುತ್ತೆ. ನದಿಯ ಸ್ನಾನವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಒದಗಿಸುತ್ತೆ ಮತ್ತು ಹಳೆಯ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕೂಡ ನೀಡುತ್ತೆ. ಜೈನ ಮತ್ತು ಸಿಖ್ ಧರ್ಮಗಳಲ್ಲಿ ನದಿಯಲ್ಲಿ ಸ್ನಾನವನ್ನು ಪ್ರಮುಖವೆಂದು ಪರಿಗಣಿಸಲಾಗುತ್ತೆ. ಆತ್ಮದ ಶುದ್ಧೀಕರಣ ಮತ್ತು ಶುಚಿತ್ವಕ್ಕಾಗಿ ಅವರು ನದಿ ಸ್ನಾನವನ್ನು ಮಾಡಲು ಹೆಚ್ಚು ಮಹತ್ವವನ್ನು ನೀಡ್ತಾರೆ. ಇದಲ್ಲದೆ ನದಿಯಲ್ಲಿ ಸ್ನಾನ ಮಾಡುವುದು ಧಾರ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ನದಿಯಲ್ಲಿ ಸ್ನಾನ ಮಾಡುವುದರ ಧಾರ್ಮಿಕ ಮಹತ್ವವೇನು, ಅದರ ಪ್ರಯೋಜನವೇನು ಅಂತ ಈಗ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ನದಿ ಸ್ನಾನಕ್ಕೆ ಹೆಚ್ಚಿನ ಮಹತ್ವವಿದೆ. ನದಿ ಸ್ನಾನ ಮಾಡುವ ಶಾಸ್ತ್ರೀಯ ವಿಧಾನಗಳೇನು ಅಂತ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ನದಿಗಳನ್ನು ಮಾತೃ ದೇವತೆಯ ರೂಪವೆಂದು ಪರಿಗಣಿಸಲಾಗುತ್ತೆ. ಬರಿಗಾಲಿನಲ್ಲಿ ಸ್ನಾನ ಮಾಡುವುದು ನದಿ ಅಥವಾ ನೀರಿನ ಬಗೆಗಿನ ಗೌರವ ಮತ್ತು ಪ್ರತಿಷ್ಠೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ. ನದಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಪಾಪಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾನೆ ಮತ್ತು ಆತ್ಮಶುದ್ಧಿಯಾಗ್ತಾನೆ ಎನ್ನುವ ನಂಬಿಕೆ ಇದೆ. ಪಾದರಕ್ಷೆಗಳನ್ನು ಧರಿಸದೆ ಬರಿಗಾಲಿನಲ್ಲಿ ನೆಲದೊಂದಿಗೆ ನೇರ ಸಂಪರ್ಕ ಹೊಂದುವುದರಿಂದ ಪಾದಗಳು ಭೂಮಿಯಲ್ಲಿನ ಶಕ್ತಿಯನ್ನು ಆಕರ್ಷಿಸುತ್ತೆ. ಇದು ದೇಹ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ತರುತ್ತೆ. ನಮ್ಮ ದೇಹದಲ್ಲಿ ಹೇಗೆ ವಿವಿಧ ಚಕ್ರಗಳಿರುತ್ತವೆಯೋ ಹಾಗೆ ಪಾದಗಳಲ್ಲಿಯೂ ಕೆಲವು ಪ್ರಮುಖ ಚಕ್ರಗಳಿರುತ್ತವೆ. ಆ ಚಕ್ರಗಳು ನೀರನ್ನು ಸ್ಪರ್ಶಿಸುವ ಮೂಲಕ ಅವುಗಳು ಸಕ್ರಿಯಗೊಳ್ಳುತ್ತವೆ. ಎರಡನೇದಾಗಿ, ಬರಿಗಾಲಿನಲ್ಲಿ ನದಿ ಸ್ನಾನ ಮಾಡುವುದರ ಪ್ರಯೋಜನ ಏನು ಅಂತ ನೋಡೋಣ. ನದಿಯಲ್ಲಿನ ತಂಪಾದ ನೀರು ಕಾಲುಗಳ ಮೇಲೆ ಒತ್ತಡವನ್ನು ಮಾಡಿದಾಗ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತೆ. ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರುತ್ತೆ. ನೀರಿನಲ್ಲಿರುವ ಖನಿಜಗಳು ಮತ್ತು ಅವುಗಳ ಅಂಶಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಕಾಲುಗಳ ಸ್ನಾಯುಗಳು ಬಲಗೊಳ್ಳುತ್ತೆ ಮತ್ತು ಕಾಲುಗಳಲ್ಲಿನ ನೋವು ಕೂಡ ಕಡಿಮೆಯಾಗುತ್ತೆ. ಭೂಮಿಯೊಂದಿಗಿನ ಸಂಪರ್ಕವು ಹೆಚ್ಚಾಗುತ್ತೆ. ಇದು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಮೂರನೇದಾಗಿ, ಬರಿಗಾಲಿನಲ್ಲಿ ಸ್ನಾನ ಮಾಡುವಾಗ ಇವುಗಳ ಬಗ್ಗೆ ಎಚ್ಚರ ಇರಲಿ. ಬರಿಗಾಲಿನಲ್ಲಿ ನದಿ ಸ್ನಾನ ಮಾಡುವಾಗ ಆ ನೀರಿನ ಶುಚಿತ್ವದ ಬಗ್ಗೆ ಗಮನವಿರಲಿ. ನೀವು ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನದಿ ಸ್ನಾನ ಮಾಡುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ. ನದಿಯಲ್ಲಿ ಬರಿಗಾಲಿನಲ್ಲಿ ಸ್ನಾನ ಮಾಡುವುದು ಪುರಾತನ ಸಂಪ್ರದಾಯವಾಗಿದ್ದು ಅದು ಧಾರ್ಮಿಕ, ವೈಜ್ಞಾನಿಕ ಮತ್ತು ಆರೋಗ್ಯ ಪ್ರಯೋಜನಗಳಿಂದ ಒಳ್ಳೆಯದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.